ಮಗಳೇ, ಹೆಂಗೋ ನಿನ್ನ ಅದೃಷ್ಟ ಚೆನ್ನಾಗೈತೆ ಬಿಡು. ಹೆಂಗೋ ಅದೇ ಮನೆಗೆ ಸಸಿಯಾದಲ್ಲ. ಆ ಶಶಿಗೆ ಸರಿಯಾಗಾಯ್ತು ನೋಡು. ನಿಮ್ಮ ಅತ್ತೆಗೆ ಆ ಶಶಿ ಬಗ್ಗೆ ಇಲ್ದಿರೋದು ಪಲ್ದಿರೋದು ಎಲ್ಲ ತುಂಬಿ 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 ಆಸ್ತಿ ಎಲ್ಲನೂ 10 ಪೈಸೆನೂ ಸಿಕ್ಕುಡ್ದು ಶಶಿಗೆ. ಎಲ್ಲನೂ ನಿನಗೆ ನೀನೇ ಸಿಗಬೇಕು. ಹಂಗೆ ಮಾಡ್ಕ ನೀನು, ಸರಿನಾ? ಯಾಕಂದರೆ ಇಲ್ಲಾಂದರೆ ಮಗ ಅನ್ನೋ ಸೆಂಟಿಮೆಂಟ್ಗೆ ಎಲ್ಲ ಇಡ್ರಿಸ್ಬಿಡ್ತಾಳೆ. ನಿಂಗೂ ಗೊತ್ತಲ್ಲ. ಅಯ್ಯೋ ಮಗ ಮಗ ಅಂತ ಹೇಳ್ಬಿಟ್ಟು ಎಲ್ಲ ಭಾಗ ಮಾಡ್ಬಿಟ್ಟು ಕೊಟ್ಬಿಡ್ತಾಳೆ. ಆದರೆ ಶಶಿ ಬೀದಿ ಬಿಕಾರಿ ಥರನೇನಿಯೇ ಬಿದ್ದಿರಬೇಕು. ಅಮ್ಮ ಇವಾಗ ಬಂದ್ಬಿಟ್ಟು ಇದೇ ಊರಾಗೆ ಏನಿಯಾ ಇದೇ ಮನೆ ಮಾಡ್ಕೊಂಡವಳಂತಿಲ್ಲ ಏನಿಯಾ ಬಾಡಿಗೆ ಮನೆನಾ? ಅವನು ಅವಳು ಇಬ್ರು ನಿಜನಾ? ಹ್ಞೂ ನಿಜನೇನಿಯಾ. ಯಾವುದೋ ಬಾಡಿಗೆ ಮನೆ ಮಾಡ್ಕೊಂಡವಳೆ. ಯಾರೂ ಸರಿಯಾಗಿ ಅವಳನ್ನ ಮಾತಾಡಿಸ್ತಿಲ್ಲ ಈ ಮನೆನಾಗ ಯಾರನ್ನೂ. ಅಯ್ಯೋ ಆ ಪೊದ್ದಿ ಒಬ್ಳೇನೇನಿಯೇ ಸಪೋರ್ಟು. ಹಾಂ, ಪೊದ್ದಿ ಸಪೋರ್ಟ್ ಮಾಡಿದ್ರೆ ಏನಾಯ್ತದೆ ಬಿಡು. ಆ ಪೊದ್ದಿ ಸಪೋರ್ಟ್ ಮಾಡಿದ್ರೆ ಏನೂ ಆಗಕ್ಕಿಲ್ಲ ನೋಡಮ್ಮ. ಅವಳು ಹೊಟ್ಟೆ ಉರ್ಸೋಕ್ಕೆ ಇದೊಂದು ಒಳ್ಳೆ ಟೈಮ್. ನನಗಂತೂ ಸರಿಯಾಗಿ ಹೊಟ್ಟೆ ಉರಿಸ್ಬೇಕು. ಆ ನನ್ನ ಮಗ ನನಗೆ ಮೋಸ ಮಾಡಿದ್ನಲ್ಲ, ಇವತ್ತು ಹೆಂಗೆ ಬೀದಿ ಬಿಕಾರಿ ಆಗೋರೆ ಅಂತೇಳ್ಬಿಟ್ಟು ಅವನಿಗೂ ತೋರಿಸ್ಬೇಕು. ಹೋಗ್ಬಿಟ್ಟು ತೋರಿಸ್ತೀನಿ ಕಣಮ್ಮ, ಹಿಂಗೆ ಬಿಡಕ್ಕಿಲ್ಲ. ಹೋಗಿ ನಾನೇನು ನನ್ನ ಲೆವೆಲ್ ಏನು ಅಂತ ತೋರಿಸ್ಬಿಟ್ಟು ಬರ್ತೀನಿ. ಮಗಳೇ, ಯಾವಾಗೂ ನೀನು ರಾಣಿನೇನಿಯ ತೋರಿಸೋ ಅವಶ್ಯಕತೆನೇ ಇಲ್ಲ. ಆದ್ರೂ ನಮ್ಮ ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ಟು ಆ ಶಶಿನ ಕಟ್ಕೊಂಡಿದ್ದಕ್ಕೆ ಅವ್ನಿಗೆ ಎಂಥ ಗತಿ ಬಂತು? ಹಾಗೇನೇನಿಯ ನನ್ನ ಮ್ಯಾಲಿಗೆ ನನಗೆಲ್ಲ ಮೋಸ ಮಾಡಿ ನನಗೆಲ್ಲ ದಿಮಾಗ್ ತೋರಿಸಿರ ಈ ನನ್ನ ಮಗಂಗೆ ಇವನ್ಗೆ ಎಂಥ ಗತಿ ಬಂತು, ಅವಳಿಗೆ ಎಂಥ ಗತಿ ಬಂತು? ಇಬ್ರಿಗೂ ಒಂದು ಸರಿಯಾದ ಗತಿ ಬಂದೈತೆ ತಾನೇ? ನನಗೆ ಗೊತ್ತು ಇಬ್ರಿಗೂ ಸರಿಯಾಗಿ ಆಗೈತೆ ಅಂತ ಹೇಳ್ಬಿಟ್ಟು. ಅಮ್ಮ ಅವ್ರಿಗೆ ಉರ್ಸೋ ಗಂಟ ನಂಗೆ ಸಮಾಧಾನನೇ ಆಗಕ್ಕಿಲ್ಲ ಕಣಮ್ಮ. ಇರು, ನನ್ನ ಗಂಡನ ಕರ್ಕೊಂಡೋಗ್ಬಿಟ್ಟು ಸರಿಯಾಗಿ ಉರಿಸ್ಬಿಟ್ಟು ಬರ್ತೀನಿ. ಅಮ್ಮ ಇವತ್ತೆಲ್ಲಿ ಎಲ್ರಿಗೂ ಮಟನ್ ಬಿರಿಯಾನಿ ಊಟ ಅಂತ ಹೇಳ್ದಲ್ಲ, ರೆಡಿ ಆಯ್ತಾಯ್ತಾ? ಹಾಳಾದಳು ಆ ಗಂಗನೂ ಪೊದ್ದಿ ಜೊತೆ ಸೇರ್ಕೊಂಡ್ಬಿಟ್ಟು ಮನೆಗೆ ಏನಿಯ ಗೊತ್ತಿಲ್ಲ. ಈಗ ನೋಡು ಅಡುಗೆ ಕೆಲಸ ನನ್ನ ತಲೆ ಮೇಲೆ ಬಿದ್ದೈತಿ. ಅಡುಗೆ ಮಾಡಬೇಕು. ಅಯ್ಯೋ ನನ್ನ ಕೈಲಿ ಆಯ್ತಿಲ್ಲ. ಅದಕ್ಕೆ ನನ್ನ ಮಗನಿಗೆ ಹೇಳಿವ್ನಿ, ಹೋಗ್ಬಿಟ್ಟು ಯಾವ್ದನ್ನ ಕೆಲಸದಾಕೇನೋ ಹುಡ್ಕೊಂಬಿಟ್ಟು ಬಾ, ಕೆಲಸ ಮಾಡ್ಕೊಂಡಿರೋಣ ಅಂತ ಹೇಳ್ಬಿಟ್ಟು. ಸರಿ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋಗವ್ನಿ. ಇನ್ನೂ ಕೆಲಸದಳು ಸಿಕ್ಕಿಲ್ಲ ಏನಿಲ್ಲ. ಈಗ ಅವ್ರಿಲ್ಲ ಅಂತಂದರೆ ಅಷ್ಟಿಷ್ಟೊಂದು ಅಡುಗೆ ಗಿಡ್ಗೆ ಎಲ್ಲ ಕೆಲಸನೂ ಯಾರು ಮಾಡ್ತಾರೆ? ಅದಕ್ಕೆ ನೋಡೋಣಿರು, ಯಾರನ್ನ ಕೆಲಸದಾಳು ಬಂದರೆ ನಾಳೆ ನಾಡಿದ್ರಾಗ ಅದ್ದೂರಿಯಾಗಿ ಜೋರಾಗಿ ಏನಿಯ ಮಾಡ್ಬಿಡೋಣ. ಹಾಂ, ನೀನೇನು ಬೇಜಾರು ಮಾಡ್ಕೊಬೇಡ. ಈ ಪೊದ್ದಿ ಈಗ ಹಂಗೆ ಸೇರ್ಕೊಂಡು ಮಾಡಿರೋದು ಎಷ್ಟು ದಿನ ಅಂತ ಹೇಳ್ಬಿಟ್ಟು ಬೀದಿ ಅಲ್ಕೊಂಡು ತಿನ್ಕೊಂಡಿರ್ತಾರೋ ನಾನು ನೋಡೇ ಬಿಡ್ತೀನಿ. ಅಯ್ಯೋ ಅಮ್ಮ, ಅವ್ರಿಗೆ ಬೀದಿ ಸುತ್ತದೇನೇನಿಯ ಕೆಲಸ. ಅವ್ರಿಗೆ ಬೀದಿ ಸುತ್ಕೊಂಡು ಬೀದಿ ಅಲ್ಕೊಂಡು ನಾಯಿಗಳ ಥರನೇನಿಯ ಬಿದ್ದಿರಲಿ ಬಿಡು. ಅದ್ರಾಗ ಏನು ಮಾಡೋಕ್ಕಾಗಕ್ಕಿಲ್ಲ. ಅಮ್ಮ ನಾನು ನೀನು ಹೆಂಗೋನು ಮಾಡಿ ಒಂದು ಆಸ್ತಿ ಪಾಸ್ತಿ ಎಲ್ಲ ನಮ್ಮ ಹೆಸ್ರಿಗೆ ಬರೋಂಗೆ ಮಾಡಿ ಸ್ಟ್ಯಾಂಡರ್ಡಾಗಿ ಜೀವನ ಮಾಡೋಣ ಕಣಮ್ಮ. ಇಲ್ಲೂ ಅಷ್ಟೇ, ಆಸ್ತಿ ಎಲ್ಲನೂ ಈ ಪೊದ್ದಿಗೆ ಸರಿಯಾಗಿ ನಾಮ ಹಾಕಿ ನಿನ್ನ ಹೆಸ್ರಿಗೆ ಮಾಡಿಸ್ಕ. ಅಲ್ಲಿ ನಾನೆಲ್ಲ ಶಶಿಗೆ ನಾಮ ಹಾಕ್ಬಿಟ್ಟು ನನ್ನ ಹೆಸ್ರಿಗೆ ಮಾಡಿಸ್ಕೊತೀನಿ. ಇಬ್ರು ಆರಾಮಾಗಿ ಸೆಟ್ಲಾಗೋಣ ಕಣಮ್ಮ. ಹೂ ಮಗಳೇ, ನೀನು ಹೇಳೋದನ್ನೂ ಸರಿಯಾಗೈತೆ. ಸರಿ ಇರಮ್ಮ, ನನ್ನ ಗಂಡ ಎಲ್ಲೋದಾ? ಅಲ್ಲೇನೋ ಫೋನಾಗ ಮಾತಾಡ್ತಿದ್ದಂಗೆ ಅವ್ರೆ. ರೀ ರೀ ಹ್ಞೂ ಕರಿ ರೀ. ಹಾ ಏನು ರೀ, ನಿಮಗೆ ಗೊತ್ತಾ ಓಡೋಗ್ಬಿಟ್ಟು ಮದುವೆ ಆಗೋನಲ್ಲ ನಿಮ್ಮ ಅಣ್ಣ? ಅವನು ಇದೇ ಊರಾಗೇನೇನಿಯ ಬಾಡಿಗೆ ಮನೆ ಮಾಡ್ಕೊಂಡು ಬಿದ್ದವನೇ. ಹೌದಾ? ಇಲ್ಲೇನೇನ ಇರೋದು? ಬನ್ನಿ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ. ಅಳಿಯಂದ್ರೆ ಹೋಗಿ, ಇಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡು ಎಂಟ್ರ ಜೊತೆ ಇಲ್ಲೇ ಬಿದ್ದವನೇ. ನಿಮಗೂ ನಿಮ್ಮ ಅಣ್ಣ ಇನ್ನು ನೋಡ್ದಂಗೆ ಆಯ್ತದೆ. ಹೋಗಿ ಮಾತಾಡ್ಕೊಂಬಿಟ್ಟು ಬಾ ಹೋಗಿ. ಹಾ, ನಾನು ಮಾತಾಡಬೇಕು ಅಂತ ಅನ್ಕೋತಾ ಇದ್ದೆ. ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ಬಿಟ್ಟು ಬರಬೇಕು. ಹೌದು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬಾ ಹೋಗಿ. ಬರ್ರಿ ಹೋಗೋಣ, ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಯಾರ ಮನೆನಾಗ ಅವ್ರೆ ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ಬಾ ಕರ್ಕೊಂಡು ಹೋಗ್ತೀನಿ ಬಾ. ಹಾ ಬಾ. ಊರಾಗೆಲ್ಲ ಇವ್ರ ಜೋಡಿ ನೋಡ್ತಾ ಇದ್ರೆ ಅದು ಎಷ್ಟು ಜನಕ್ಕೆ ಕಣ್ಣು ಬೀಳ್ತದೋ ಏನೋ ನಾ ಕಾಣೆ. ದೇವ್ರಣೆ ಶಾನೆ ಜನಕ್ಕೆ ಏನೇ ಕಣ್ಣು ಬಿದ್ದುಬಿಡ್ತದೆ ಅಂತ ಅನ್ನಿಸ್ತದೆ ನನಗಂತೂ. ಛೇ ಅನ್ನಿಸ್ತದೆ ನನಗಂತೂ. ಎಷ್ಟು ಜನಕ್ಕೆ ಕಣ್ಣು ಬೀಳ್ತದೆ. ಬಿಡು, ಬಂದಮೇಲೆ ನೀಟಾಗಿ ದೃಷ್ಟಿ ತೆಗೆದಾಕ್ತೀನಿ. ನನ್ನ ಮಗಳು ನನ್ನ ಅಳಿಯನ ಹಬ್ಬ. ಅದು ಹೆಂಗೆ ಅವ್ರೆ ಅಂದರೆ ಹೇಳೋಕ್ಕೆ ಪದಗಳೇ ಸಿಗ್ತಿಲ್ಲ. ರೀ, ನಿಮ್ಗೆ ಮನೆನಾಗೆ ಕಷ್ಟ ಆಯ್ತಾಯ್ತೇನಲ್ವಾ? ಇಲ್ಲ ಶಶಿ, ನಿನ್ ಜೊತೆ ಇರೋದಕ್ಕೆ ನಂಗೆ ಯಾವ ಕಷ್ಟನೂ ಆಯ್ತಾ ಇಲ್ಲ. ಹಂಗಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇನೆ. ಅಂದರೆ ನೀವು ಅಷ್ಟು ದೊಡ್ಡ ಮನೆ ತಂದರಲ್ವಾ, ಅದಕ್ಕೆ. ನೋಡ್ ಶಶಿ, ನೀನಿರೋದಕ್ಕೇನೆನಿಯ ನನ್ಗಂತೂ ಆರಾಮ್ ಖುಷಿ ಅಂತ ಅನ್ನಿಸ್ತಿರೋದು. ನೀನಿರೋದಕ್ಕೇನೆನಿಯ ನೋಡು, ಇಂಥ ಮನೆಯಲ್ಲ ಇನ್ನೂ ಗುಡಿಸ್ಲು ಮನೆಗಾದ್ರೂ ನಾನಂತೂ ಇರ್ತೀನಿ. ಶಶಿ, ನಾನು ಹೋಗ್ಬಿಟ್ಟು ಕೆಲಸ ಹುಡ್ಕೊಂಬಿಟ್ಟು ಬರಲಾ? ಹಾ ಹೋಗಿ, ಒಳ್ಳೇದಾಯ್ತದೆ. ಸರಿ ಶಶಿ, ಆಯ್ತು. ಹೋಗ್ಬಿಟ್ಟು ಇಂಟರ್ವ್ಯೂ ಎಲ್ಲನೂ ಅಟೆಂಡ್ ಮಾಡ್ಬಿಟ್ಟು ಬರ್ತೀನಿ. ಆದರೆ ನಂದು ಇನ್ನೂ 1 ವರ್ಷ ಮಾಸ್ಟರ್ ಡಿಗ್ರಿ ಐತಲ್ಲ, ನೋಡಬೇಕು ಏನಾಯ್ತದೋ ಏನು ಕತೆನೋ ಗೊತ್ತಿಲ್ಲ. 1 ವರ್ಷದ ಎಲ್ಲನೂ ಪೆಂಡಿಂಗ್ ಎಲ್ಲ ಇಕ್ಬಿಟ್ಟು 1 ವರ್ಷದನ್ನ ಇನ್ನು ಉಳಿದಿರೋದೆಲ್ಲ ಹೇಳ್ಬಿಟ್ಟು ನಾನೇ ಅವ್ರ ಹತ್ರ ಕೇಳ್ತೀನಿ. ಎಕ್ಸಾಮ್ ಟೈಮಾಗಿ ಹೋಗ್ಬಿಟ್ಟು ಬರ್ಬಿಟ್ಟು ಬರ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಹಾ, ಏನೋ ಮಾಡಿ. ನಾನಿಲ್ಲ ಅಕ್ಕಪಕ್ಕ ಎಲ್ಲನೂ ಏನಾದರೂ ಕೆಲಸ ಸಿಗ್ತೈತಾ ಅಂತ ಹೇಳ್ಬಿಟ್ಟು ನಾನು ವಿಚಾರಿಸ್ಕೊತೀನಿ. ನೀನೇನು ಕೆಲಸ ಮಾಡಕ್ಕೆ ಹೋಗ್ಬಿಡ. ನಾನು ಹೆಂಗೋ ಕಷ್ಟಪಟ್ಬಿಟ್ಟು ನೀನು ಸಾಕ್ತೀನಿ. ನಿನ್ನ ಮದುವೆ ಮಾಡ್ಕೊಂಬಿಟ್ಟು ಬಂದಿದ್ದೀನಿ ಅಂತಂದಮೇಲೆ ನೀನು ಸಾಕೋ ಜವಾಬ್ದಾರಿ ನಂದಲ್ವಾ? ಏನೇ ಶಶಿ, ಹಬ್ಬ ಹೆಂಗಿದ್ದಳು, ಹೆಂಗಾಗ್ಬಿಟ್ಟೆ ನೀನು? ಹೋ ಅಣ್ಣ, ಚೆನ್ನಾಗಿದ್ಯಾ? ಹ್ಞೂ ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ಯಾ? ಯಾವಾಗ ಬಂದೆ ಫಾರಿನಿಂದ? ಆಲ್ರೆಡಿ ಬಂದು 3 ಡೇಸ್ ಆಯ್ತು. ಯಾಕೆ ನನ್ನ ಜೊತೆ ಯಾಕೆ ಬಂದವನೆ ಅಂತ ಹೇಳ್ಬಿಟ್ಟು ಶಾಕಾಗಿ ನೋಡ್ತಾ ಇದೀಯಾ? ಇವರು ಬೇರೆ ಯಾರು ಅಲ್ಲ, ನನ್ನ ಗಂಡ. ಇವಾಗ ಏನೋ ಹೇಳ್ತಾವಳೆ, ನಿಜ ಹೇಳ್ತಾ ಇದೀಯಾ? ಹ್ಞೂ ಕಣ, ಅದೊಂದು ಅಡ್ಕಾತೆ ಬಿಡು.
ಅಮ್ಮನೇನೆಯೇ ಮದುವೆ ಮಾಡ್ಕ ಅಂತ ಹೇಳ್ಬಿಟ್ಟು ಮನೆ ಒಳಗಡೆನೆ ತಾಳಿ ಕಟ್ಟಿಸ್ಬಿಟ್ರು. ನಾನು ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಮದುವೆ ಮಾಡ್ಕೊಂಡೆ. ಈಗ ನಾನು ನೀನಿರ್ಬೇಕಾಗಿತ್ತಲ್ಲ ಮನೆ ಅಲ್ಲಿ ನಾನು ಇವನಿ ನೀನೇನೋ ಹೇಳ್ತಾ ಇದ್ದೆ ನನ್ನ ಮದುವೆಯ ತಪ್ಪಿಸ್ಬಿಟ್ಟು ನೀನು ಗಂಡಾಗಿ ಬರಬೇಕು ನೀನು ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಡ್ತಾ ಇದ್ದಲ್ಲ. ಇವತ್ತು ಏನೇ ಆಯಿತು ನಿನ್ನ ಬಾಳು ಏನಾಯ್ತೆ ಹೀಗೆ ಗೊತ್ತಾಯ್ತಾ ನನ್ನ ಪವರ್ ಏನು ಅಂತ ಹೇಳ್ಬಿಟ್ಟು ನಿನಗೆ. ಹಾಂ ನೀನು ನೋಡು ಬೀದಿ ಬಿಕಾರಿ ಥರ ಇದೆಯಾ ಇವಾಗ. ಅದು ಹಳೇ ಮನೆನಾಗೆ ನನ್ನ ಮೇಲೆ ದುರಂಕಾರ ನನ್ನ ಮೇಲೆ ದೌಲತ್ ತೋರಿಸ್ದಳು. ಇವತ್ತು ಕಿತ್ತೋಗಿರೋ ಮನೆನಾಗ ಬಿದ್ದವಳೆ. ಆದರೆ ನಾನು ರಾಣಿ ಥರ ಇದ್ದೀನಿ. ಏನೋ ಹೇಳ್ತಾ ಇದ್ದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಳ್ಳೆ ಚೆನ್ನಾಗೆ ಕಿತ್ತೋಗಿರೋ ಮನೆಯಾಗಿದ್ದೀರಾ. ಅದು ಬಾಡಿಗೆ ಮನೆನಾಗೆ ಓನರ್ ಯಾವಾಗ ಖಾಲಿ ಮಾಡಿಸ್ತಾನೋ ಅದನ್ನೂ ಗೊತ್ತಿಲ್ಲ. ಇಂಥ ಮನೆನಾಗ ಇತ್ಕೊಂಡು ಅದು ಹೆಂಗೆ ಜೀವನ ಮಾಡ್ತಿರೋ ಏನೋ. ಅಬ್ಬಬ್ಬಬ್ಬಬ್ಬ ಏನು ಮನೆ ಏನು ಇವರು. ಈಗ ನನ್ನನ್ನು ನೋಡೆ ನಮ್ಮ ಅತ್ತೆ ನೋಡೆ ಎಷ್ಟು ಚೆನ್ನಾಗಿರೋ ಸೀರೆ ಕೊಟ್ಟವಳೆ. ಈ ಸರ ಐತಲ್ಲ ಈ ಸರ ನಾನು ಹಾಕಿರೋ ಸರ ಅದು ನಮ್ಮ ಅತ್ತೆ ಕೊಟ್ಟಿರೋದು. ಎಷ್ಟು ಗ್ರಾಮ್ ಐತೆ ಅಂತ ಅನ್ಕೊಂಡಿದ್ಯಾ? 80 ಗ್ರಾಮ್ ಐತೆ ಗೊತ್ತೇನೆ ಸರ. ಏನೇ ಅನ್ಕೊಂಡಿದ್ಯಾ ನನ್ನ ಸ್ಟ್ಯಾಂಡರ್ಡ್ನ ಏನೇ ಅನ್ಕೊಂಡಿದ್ಯಾ? ನಾನು ನನ್ನ ಸ್ಟ್ಯಾಂಡರ್ಡು ಆದರೆ ನೀನು ಇವತ್ತು ಬೀದಿನಾಗೆ ಬಿಕ್ಸಿ ಎತ್ತಾ ಇದೆಯಾ. 10 ರೂಪಾಯಿಗೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬಿಕ್ಸಿ ಎತ್ತಾ ಇದೆಯಾ. ಆದರೆ ನಾನು ನೋಡು ಇವರು ಫಾರಿನ್ಗೆ ಹೋಯ್ತಾರಲ್ಲ ಆವಾಗ ಫಾರಿನ್ ನಾನು ಚುಯ್ ಅಂತ ಹೊಂಟೋಯ್ತೀನಿ ಗೊತ್ತೇನೆ. ನೀನು ಇಲ್ಲೇನಿಯ ಬಿದ್ದಿರಬೇಕು. ಅತ್ತೆಗೆ ನೀನು ಕಂಡ್ರೆ ಆಗದೇನೇನಿಯ ಇಲ್ಲ. ಆದರೆ ನನ್ನನ್ನು ಕಂಡ್ರೆ ಪಿರಾಣ ಗೊತ್ತಾ. ನೋಡು ನೀನು ಸುಮ್ಮನೆ ಏನೋ ಮಾತಾಡ್ಬೇಡ. ನಮಗೆ ಯಾವ ಆಸ್ತಿ ಮೇಲೂ ಇಷ್ಟ ಇಲ್ಲ ಏನೂ ಇಲ್ಲ. ನೋಡು ನೀನು ಬೇಕಾ ನೀನು ತಗೊಳ್ಳಿ ಬಂತೆ. ಸುಮ್ಮನೆ ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ ನೀನು? ನೋಡು ರೂಪಾ ಸುಮ್ಮನೆ ಇಲ್ಲಿಂದ ನೀನು ಹೊರಟೋಗ್ಬಿಡು ಅಷ್ಟೇನೇನಿಯ. ಸುಮ್ಮನೆ ಬಂದ್ಬಿಟ್ಟು ಇಲ್ಲಿ ಯಾಕೆ ಮಾತಾಡ್ತೀಯಾ? ನೀನು ಬಾ ಕೂತ್ಕೋ ಬಾರೋ. ಶಶಿ ಹೋಗ್ಬಿಟ್ಟು ಕಾಫಿ ಇಕ್ಕೊಂಬಿಟ್ಟು ಬಾ ಹೋಗು. ನೋ ಥ್ಯಾಂಕ್ಸ್, ಕಾಫಿ ಗಿಫಿ ನನಗೆ ಏನು ಬೇಡ. ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಈ ಕಾಫಿ ಗಿಫಿ. ಅದು ಈ ಸೆಕೆನ ಕುಡಿಯೋಕ್ಕೆ ನನಗಂತೂ ಇಷ್ಟ ಇಲ್ಲ. ನಿನಗೇನೋ ಬಂದಿತ್ತು ಹೋಗಿ ಈ ಥರ ಮದುವೆ ಮಾಡ್ಕೊಳ್ಳೋಕ್ಕೆ? ಅಮ್ಮ ನೋಡಿರೋ ಹುಡುಗಿನೇ ಮದುವೆ ಮಾಡ್ಕೊಂಡಿದ್ರೆ ನಿನಗೆ ಈ ಪರಿಸ್ಥಿತಿ ಬರ್ತಾ ಇತ್ತ? ನಿನಗೆ ಸ್ಟ್ಯಾಂಡರ್ಡ್ ಆಗಿ ಇರ್ಬೋದಿತ್ತು. ಅಮ್ಮ ಏನು ಅಂತ ಹೇಳ್ಬಿಟ್ಟು ನಿನಗೂ ಚೆನ್ನಾಗಿ ಗೊತ್ತು ತಾನೆ. ಅಮ್ಮ ಏನು ಅಮ್ಮನ ಬುದ್ಧಿ ಏನು ಅಂತ ಹೇಳ್ಬಿಟ್ಟು ಅಮ್ಮನ ಮಾತು ಕೇಳಲಿಲ್ಲ ಅಂತಂದ್ರೆ ಯಾರಿಗೂ ಬೆಲೆ ಇಲ್ಲ ಅಂತ ಗೊತ್ತು ತಾನೆ. ಗೊತ್ತಿದ್ರು ನೀನು ಯಾಕೋ ಈ ಥರ ಮಾಡ್ಕೊಳಕ್ಕೆ ಹೋದೆ? ಏನೋ ಅಮ್ಮ ತೋರಿಸಿರೋ ಹುಡುಗಿನ ಯಾರನ್ನೊಬ್ಬನ ಮದುವೆ ಮಾಡ್ಕೊಂಡಿದ್ರೆ ಎಲ್ಲ ನಿನ್ನ ಹೆಸರಿಗೆ ಬಂದಿರೋದಾ? ನೋಡೋ ದುಡ್ಡು ಆಸ್ತಿ ಏನೋ ಬರ್ತದೆ ಅಂತ ಹೇಳ್ಬಿಟ್ಟು ಇಷ್ಟಪಟ್ಟಿರೋ ಹುಡುಗಿಗೆ ಮೋಸ ಮಾಡ್ಬಿಟ್ಟು ಮನ್ಸಾಗಿಲ್ದಿರೋ ಹುಡುಗಿನ ಮದುವೆ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಸರಿನಾ. ನಾನು ಶಶಿನ್ ಭಾಳ ಇಷ್ಟಪಟ್ಟಿದ್ದೆ. ಆಸ್ತಿ ಪಾಸ್ತಿ ಎಲ್ಲ ಹೋದ್ರೂ ಪರವಾಗಿಲ್ಲ. ನಾನು ಮದುವೆ ಅಂತ ಆದರೆ ಇವಳನೇ ಆಗಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೆ. ಅದಕ್ಕೇನಿಯ ಇವಳನೇನಿಯ ಮದುವೆನೂ ಆಗಿದ್ದು ಸರಿನಾ. ಇವಳಂದ್ರೆ ನನಗೆ ಜಾಸ್ತಿ ಇಷ್ಟ. ಇವಳಂದ್ರೆ ನನಗೆ ಪಿರಾಣ. ಅದಕ್ಕೇನೆ ಮದುವೆ ಮಾಡ್ಕೊಂಡಿದ್ದು. ನೋಡು ಇದ್ರ ಮೇಲೆ ನನ್ನ ಹತ್ರ ನನಗೇನು ನೀನು ಹೇಳಕ್ಕೆ ಕೊಡ್ಬೇಡ. ಆಸ್ತಿ ಪಾಸ್ತಿ ಬೇಕು ಅಂದರೆ ನೀನೇ ತಗ. ನಾನು ಶಶಿ ಕಷ್ಟಪಟ್ಬಿಟ್ಟು ಹೆಂಗೋ ಸಂಪಾದನೆ ಮಾಡ್ತೀವಿ. ನಮ್ಮಮ್ಮ ಯಾವಾಗ ಮನೆಗೆ ಬರಬೇಡ ನೀನು ಅಂತನೂ ಇಂತನೂ ಅಂತೋ ಅವಾಗ ಏನಿಯ ಶಾನೆ ಬೇಜಾರಾಗ್ಬಿಡ್ತು ನನಗಂತೂ. ಸರಿ ಬಿಡು ಆಯಿತು. ನಾನೇನು ಮಾಡಬಾರ್ದು ತಪ್ಪು ಮಾಡಿದ್ದ. ನಾನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಮಾಡ್ಕೊಂಡಿದ್ದೆ. ಅಷ್ಟಕ್ಕೆ ನೀ ಅಮ್ಮ ಇಷ್ಟೆಲ್ಲ ಮಾತಾಡೈತೆ ಅಂತಂದರೆ ನೀನು ಯೋಚನೆ ಮಾಡು ಹೆಂಗೆ ಮಾತಾಡಿರ್ಬೋದು ಅಮ್ಮ ಅಂತ ಹೇಳ್ಬಿಟ್ಟು. ಬಿಟ್ಟಾಕು ಏನು ಮಾತಾಡೋದು ಬೇಡ. ನೋಡು ಮನೆಗೆ ಬಂದಿದ್ಯಾ ಕೂತ್ಕೋ. ಕಾಫಿ ತಿಂಡಿ ಎಲ್ಲನೂ ಕುಡಿದು ತಿಂದು ನಿಧಾನಕ್ಕೆ ಹೋಗಿವಂತೆ. ಸಾರಿ ನನಗೆ ಟೈಮ್ ಇಲ್ಲ. ನನಗೆ ಫಾರಿನ್ ಕಾಲಿದೆ. ಓಕೆ ನಾನು ಹೋಗ್ಬಿಟ್ಟು ಮಾತಾಡಬೇಕು. ನೀವು ಗೈಸ್ ಯು ಕ್ಯಾರಿ ಆನ್. ಓಕೆ ನಾನು ಹೋಗ್ಬೇಕೀಗ. ಮತ್ತೆ ಬಂದಮೇಲೆ ವಾಪಸ್ ಹೋಗಲ್ಲ ಫಾರಿನ್ಗೆ. ನನ್ನ ವೀಸಾ ಎಲ್ಲ ಮುಗ್ದೋಯ್ತು. ಮತ್ತೆ ಹೋಗ್ಬೇಕು ಅಂದರೆ ಏನೇನೋ ಅಪ್ಲೈ ಮಾಡಬೇಕು ಅಂತ ಹೇಳ್ತಿದ್ದೆ. ಅದೆಲ್ಲ ನೋಡೋಣ ಇನ್ನು ಯೋಚನೆ ಮಾಡಬೇಕು. ನನಗೆ ಇಂಪಾರ್ಟೆಂಟ್ ಕಾಲ ಐತೆ, ನಾನು ಹೋಗ್ತೀನಿ. ಕೊನೆಗೂ ನೀನಂತೂ ಬೀದಿ ಬಿಕಾರಿನೇ ಆಗೋಗ್ಬಿಟ್ಟಲ್ಲೇ ಶಶಿ. ಹಬ್ಬಬ್ಬಬ್ಬ ಈ ಮನೆನಾಗದು ಹೆಂಗಿರ್ಬೇಕೋ ಏನೋ. ಸರಿ ನಿನ್ನ ಕೈಯಾರೆ ಒಂದು ಕಾಫಿ ಮಾಡ್ಕೊಂಬಿಡ್ಬಾ ನೋಡೋಣ. ಅದು ಹಂಗೆ ಮಾಡ್ತೀಗೋ ಏನೋ. ಯಾಕೆ ಹಿಂಗೆ ನಿಂತಿದ್ಯಾ? ಹಾಲ್ಗಾದ್ರೂ ಗತಿ ಆಯ್ತೋ ಗತಿ ಇಲ್ವೋ? ಗೊತ್ತಿರಲ್ಲ ಅಂತ ಅನ್ನಿಸ್ತದೆ. ನನಗೆ ಮೋಸ ಮಾಡ್ಬಿಟ್ಟು ಮದುವೆ ಮಾಡ್ಕೊಬೇಕು ಅಂತ ಪ್ಲಾನ್ ಮಾಡಿದ್ದಲ್ಲ. ಇವತ್ತು ನೀನೇನಿಯ ಬೀದಿಗೆ ಬಂದು ನಿಂತಿದ್ದೀಗ. ಹೋಗಿ ಕಾಫಿ ಇಕ್ಕೊಂಬಿಟ್ಟು ಬಾ ಹೋಗು. ಶಶಿ ಏಕೆ ನಮ್ಮನೆ ಕಾಫಿಗೂ ಗೊತ್ತಿಲ್ವಾ? ತಗೊಂಬಿಟ್ಟು ಬಂದ್ಳು ಮಕ್ಕೆಸಿ. ಹೀಗೆ ಗೊತ್ತಾಯ್ತಾ? ನಾನೊಂಥರ ಅದೃಷ್ಟ ದೇವತೆ ಇದ್ದಂಗೆ. ಆದರೆ ಶಶಿ ಅಬ್ಬಬ್ಬಬ್ಬ ಬೀದಿ ಬಿಕ್ಕಾರಿ ಇದ್ದಂಗೆ. ಚೂಳ ಜೊತೆ ಏನಾದ್ರು ಸೇರ್ಕೊಂಡ್ಬಿಟ್ರೆ ನೆಲಕ್ಕೆ ಬಿಡೋದು ಗ್ಯಾರಂಟಿ ನೀನಿಯ. ನೋಡಿದ್ರಾ ನಾನು ಹೆಂಗೆ ನಿಮ್ಮ ಮನೆ ಸೊಸೆ ಆದೆ ಅಂತ ಹೇಳ್ಬಿಟ್ಟು. ನೋಡು ನಮ್ಮನೆ ಸೊಸೆ ನಾನು ಏನಾರಾಗು ನನಗಂತೂ ಬೇಕಾಗಿಲ್ಲ. ಏನಾದ್ರೂ ನಾನೇನು ತಲೆನೂ ಕೆಡಿಸ್ಕೊಳಕಿಲ್ಲ. ಆದರೆ ನೀನು ಈ ದುರಂಕಾರನ ಹೊಸಿ ಕಡಿಮೆ ಮಾಡ್ಕ. ಜಾಸ್ತಿ ದಿನ ದುರಂಕಾರ ಉಳಿಯಲ್ಲ. ನಮ್ಮ ಅಮ್ಮ ಏನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ನಮ್ಮ ಅಮ್ಮಂಗೆ ಏನಾದ್ರು ಒಂದು ಚೂರು ನಿನ್ನ ಯೋಗ್ಯತೆ ಗೊತ್ತಾಗ್ಲಿ ಆಮೇಲೆ ನಮ್ಮಮ್ಮ ತೋರಿಸ್ತೈತೆ ಏನು ಅಂತ ಹೇಳ್ಬಿಟ್ಟು. ನಮ್ಮಮ್ಮನ ನಾನು ನೋಡಿದ್ದೀನ ಜಾಸ್ತಿ ಇಲ್ಲ ನೀನು ನೋಡಿದ್ಯಾ? ನಮ್ಮಮ್ಮನ ನಾನೇ ನೋಡಿರೋದು. ನಮ್ಮಮ್ಮ ಏನು ಅಂತ ಭಾಳ ಚೆನ್ನಾಗಿ ಗೊತ್ತು. ಅವ್ರದ್ದು ಕುಡಿದ್ಬಿಟ್ಟಿದ್ದೀನಿ. ಇಷ್ಟೊಂದು ಮೆರೆಯಕ್ಕೆ ಹೋಗ್ಬೇಡ. ನಮ್ಮಮ್ಮಂಗೆ ಗೊತ್ತಿಸೋದು ಗೊತ್ತು, ಇಳಿಸೋದು ಗೊತ್ತು, ಪರ್ಕೆ ತಗೊಂಡು ಹೊಡಿಯೋದನ್ನೂ ಗೊತ್ತು. ಇಷ್ಟೊಂದು ದಿಮಾಗ್ ತೋರಿಸ್ಕೊಂಡು ಶಶಿನ ಆಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಶಶಿನ ಇವತ್ತು ನಾನು ರಾಣಿ ಥರ ನೀನು ನೋಡ್ಕೊತೀನಿ. ಆ ಯೋಗ್ಯತೆ ನನಗೈತೆ. ನೋಡ್ತಾ ಇದ್ದೀನಿ ನೀನು ಯಾವ ಥರ ರಾಣಿ ಥರ ನೋಡ್ಕೊತಾ ಇದೆಯಾ ಅಂತ ಹೇಳ್ಬಿಟ್ಟು. ಅಬ್ಬಬ್ಬಬ್ಬ ಈ ಥರನೂ ನೋಡ್ಕೋಬೋದಾ ಅಂತ ಅನ್ನಿಸ್ತಾ ಇತ್ತು ನನಗಂತೂ. ಏನೇ ಶಶಿ ರಾಣಿ ಥರ ಇದೆಯೇನೆ ಮನೆನಾಗೆ? ತಗೋ ಸುಮ್ಮನೆ ಕಾಫಿ ಕುಡ್ದು ಹೋಗ್ತೀನೋ ಹೋಗು. ಪರವಾಗಿಲ್ಲ ಮನೆನಾಗ ಹಾಲು ಸಕ್ಕರೆನೂ ಮಡಿಕೊಂಡಿದ್ದೀರಾ ಅಂತ ಆಯಿತು. ಇದೇ ನೀವು ಕಷ್ಟಪಟ್ಟಿರೋದಲ್ಲ. ನಿಮ್ಮ ಅತ್ತಿಗೆ ಕೂಲಿ ಮಾಡಿ ಸಂಪಾದನೆ ಮಾಡಿಬಿಟ್ಟು ತಂದುಬಿಟ್ಟು ರೇಷನ್ ಹಾಕಿರೋದು ತಾನೇ. ನಿಮ್ಮ ಅತ್ತಿಗೆ ಕೂಲಿ ಮಾಡಿ 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 ನಿಮ್ಮ ಸಂಸಾರನ ಸಾಕ್ತಾವಳೆ ಅಂತ ಆಯಿತು ಅಲ್ವಾ?
ಅಬ್ಬಬ್ಬ ನಿಮ್ಮ ಸಂಸಾರನ ಎಷ್ಟು ಅಂತ ಹೇಳ್ಬಿಟ್ಟು ಸಾಕ್ತಾಳೆ ಅವಳು ತಾನೇನಿಯಾ 200-300 ರೂಪಾಯಿ ಕೂಲಿ ಕಾಸಿಗೆ ನಿಮಗೂ ಕೊಟ್ಬಿಟ್ಟು ಅವಳು ನೋಡ್ಕೋಬೇಕು ಅಂದರೆ ಅವಳನ್ನು ಮನೆ ಬಿಟ್ಬಿಟ್ಟು ಈಚೆ ಕಡೆಗೆ ಹಾಕೋರು ನಮ್ಮಮ್ಮ. ಅವಳಿಗೂ ಗತಿ ಇಲ್ಲ, ಅವಳು ಬೀದಿ ಅಲಿತಾವಳೆ. ನೀನು ಅವಳ ಜೊತೆ ಕೂಲಿನಲ್ಲಿ ಮಾಡ್ಕೊಂಡು ಬೀದಿ ಅಲಿ, ಬೇಡ ಅಂದವ್ರು ಯಾರು? ರೂಪಾ ಅತಿ ಆಯ್ತು ನಿನ್ ಮಾತು. ಇರೋದನ್ನ ಇದ್ದಂಗೆ ಹೇಳಿದ್ರೆ ಏನೋ ಆಯ್ತಂತ ಅವ್ರಿಗೆ. ನಾನು ಇರೋದನ್ನ ಇದ್ದಂಗೆ ಹೇಳ್ತಾ ಇದ್ದೀನಿ. ಇದು ಯಾಕೆ ನೀವೆಲ್ಲರೂ ಹಿಂಗೆ ಎಗ್ರಾಡ್ತಾ ಇದ್ದೀರಲ್ಲ? ಅಲ್ವೇನೆ ಶಶಿ, ನಾನು ಯಾರು ಇಲ್ದಿರೋದು ಹೇಳ್ತಾ ಇದ್ದೀನ? ನಿನ್ನ ಗಂಡಂಗೆ ಯಾಕೋ ಶಾನೆ ಉರ್ದೋಗೈತೆ ಅಂತ ಅನ್ನಿಸ್ತಾ ಇತ್ತಲ್ಲ ನಿನ್ನ ಗಂಡಂಗೆ. ಹಬ್ಬ ಏನು ಮಾಡೋಕ್ಕಾಗಿಲ್ಲ. ಒಂದು ದೊಡ್ಡ ನಿಂಬೆಹಣ್ಣಿನ ಜ್ಯೂಸ್ ತಂದು ಕೊಡು, ಹೊಟ್ಟೆ ಊರಿನಾದ್ರೂ ಕಮ್ಮಿ ಆಯ್ತದೆ. ನೋಡ್ಕೊಂಬಿಡಮ್ಮ ನಾನು ಆಮೇಕಿಂದ ಫಾರಿನ್ಗೆ ಹೋಗ್ಬಿಟ್ರೆ ನನ್ನ ನೋಡೋಕ್ಕಾಗಕ್ಕಿಲ್ವಲ್ಲ ನೀನು? ಒಂದು ಕಿತ ನೋಡ್ಕೊಂಬಿಡು. ನಾನು ನನ್ನ ಗಂಡ ಇಬ್ರು ಫಾರಿನ್ಗೆ ಬೇರೆ ಹೋಗ್ಬೇಕು. ಆ ದೊಡ್ಡ ಮನೆ ಸೊಸೆ ಇವಾಗ, ಆ ದೊಡ್ಡ ಮನೆನೆಲ್ಲ ನಿಭಾಯಿಸ್ಬೇಕು. ನಿನ್ನಂಗೇನು ಗೊತ್ತಿಗೆಟ್ಟಿನ ಈ ಥರ ಬಂದಿದ್ರೆ ನಾನು ಸ್ವಲ್ಪ ಟೆನ್ಷನ್ ಆಗೋದೇನೋ. ಆದರೆ ಅಷ್ಟು ದೊಡ್ಡ ಮನೆಯ ನೋಡ್ಕೋಬೇಕು. ಆ ದೊಡ್ಡ ಮನೆಗೆ ಒಬ್ಳು ಸೊಸೆ ನಾನು. ಅಂಥದ್ರಾಗೆ ಅತ್ತೆ ನನಗೆ ಮೇಂಟೆನೆನ್ಸ್ ಎಲ್ಲ ಹೇಳವ್ರೆ. ಇಷ್ಟೆಲ್ಲ ನಡಿಬೇಕು ಅಂತಂದರೆ ಅಬ್ಬಬ್ಬ ನನಗಂತೂ ಟೆನ್ಷನು. ಅದಕ್ಕೆ ಅವಾಗವಾಗ ಒಂದೊಂದು ಸ್ವಲ್ಪ ಕಾಫಿ ಕುಡಿತಾನೇ ಇರ್ತೀನಿ. ನೀನು ನೋಡಮ್ಮ, ಯಾವ ಜವಾಬ್ದಾರಿನೂ ಇಲ್ಲ. ಮನೆ ಬಾಡಿಗೆ ಒಂದು ಕಟ್ಕೊಂಡು ಬಿದ್ದಿರಬೇಕು ಅಷ್ಟೇ ನೆನೆಯ. ಅತಿಯಾದ ದುರಾಂಕಾರ ಯಾವತ್ತೂ ಒಳ್ಳೇದಲ್ಲ. ಹೊಸಿ ದುರಾಂಕರನ ಕಮ್ಮಿ ಮಾಡ್ಕ. ದೇವ್ರಿಗೆ ಕೊಡೋದು ಗೊತ್ತು, ಕಿತ್ಕೊಳ್ಳೋದೂ ಗೊತ್ತು, ಹತ್ಸೋದು ಗೊತ್ತು, ಉದುರಿಸೋದೂ ಗೊತ್ತು. ಕಾಫಿ ಕುಡಿತೀನ ಕುಡ್ದು ಇಲ್ಲಿಂದ ಜಾಗ ಖಾಲಿ ಮಾಡು. ಯಾಕಂದ್ರೆ ಇಲ್ಲಿ ನಾನು ಯಾರಿಗೂ ಇಲ್ಲಿ ಆರತಿ ಎತ್ಬಿಟ್ಟು ನಮ್ಮ ಮನೆಗೆ ಬರ್ರಿ ಅಂತ ಹೇಳ್ಬಿಟ್ಟು ನಾನು ಏನು ಕರೆದಿಲ್ವಲ್ಲ. ನೀನು ನಾನೇನಾದರೂ ಕರೆದು ಆರತಿ ಎತ್ಬಿಟ್ಟು ನಮ್ಮ ಮನೆಗೆ ಬಾಮ್ಮ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಆಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಇವತ್ತು ನೀನು ಟೈಮ್ ಬಂದೈತೆ, ನಾಳೆಗೆ ನನಗೂ ಟೈಮ್ ಬರ್ತದೆ. ನಮ್ಮ ಅತ್ತೆ ಮನ್ಸನ್ನ ಗೆಲ್ಲೋದು ಹೆಂಗೆ ಅಂತ ನನಗೆ ಗೊತ್ತು. ಅದೇ ನಿಮ್ಮ ಅತ್ತೆ ಮನ್ಸನ್ನ ಸರಿ ನಮ್ಮ ಅತ್ತೆ ಮನ್ಸನ್ನ ಹೆಂಗ್ ಹೊಡೆದಾಕ್ಬೇಕು ಅಂತನೂ ನನಗೆ ಚೆನ್ನಾಗಿ ಗೊತ್ತು. ಲೇ ತಗಳೆ, ವಾಸನೆ ನನಗೆ ಗೊತ್ತಾಯ್ತೈತೆ. ಈ ಕಾಫಿ ಒಂದು ಚೂರು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಹಬ್ಬ ಈ ಕಾಫಿ ಏನಾದರೂ ಬಿಕಾರಿ ಕಾಫಿನ ಕುಡಿದ್ಬಿಟ್ರೆ ಹಾಸ್ಪಿಟ್ಲಾಗ ನಾನು ಅಡ್ಮಿಟ್ ಆಯ್ತೀನಿ ಅಷ್ಟೇನಿಯ. ತಗ ನಿನ್ನ ಕಾಫಿ ನೀನೇ ಕುಡ್ಕ. ಗತಿ ಆಯ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಟೆಸ್ಟ್ ಮಾಡಿದೆ ಅಷ್ಟೇನಿಯ. ಏನ್ ಶಶಿ ಇವಳಿಗೆ ಇಷ್ಟೊಂದು ದುರಾಂಕಾರ? ಥೂ ರೀ, ಬೀದಿನಾಗ ನಡ್ಕೊಂಡು ಹೋಗ್ಬೇಕಾದ್ರೆ ಆನೆ ನಾಯಿಗಳೆಲ್ಲ ಅಕ್ಕ ಪಕ್ಕ ಬೊಗಳ್ತಾನೇ ಇರ್ತವೆ. ಹಂಗಂತ ನಾವು ಅದಕ್ಕೆಲ್ಲ ಎದುರಿಸ್ಕೊಂಡು ಕುತ್ಕೊಳಕಾಯ್ತದ ರೀ? ಅದೇನೋ ಕೆಲಸ ಹುಡ್ಕಕ್ಕೆ ಹೋಗ್ತೀನಿ ಅಂದ್ರಲ್ಲ, ಹೋಗಿ ನೀವು ಕೆಲಸ ಹುಡ್ಕ ಹೋಗ್ರಿ. ಅಯ್ಯೋ, ನಾನೇನಾರ ಕೆಲಸ ಐತೆ ಅಂತ ನೋಡ್ಕೋತೀನಿ. ಇಂಥವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ರೆ ನಮ್ಮ ಜೀವನ ಹೆಂಗ್ರಿ ಮಾಡೋದು? ಆದ್ರೂ ಶಾನೆ ಅವಮಾನ ಮಾಡೋಗ್ಬಿಟ್ಲು ಅವಳು. ಅವಮಾನ ಮಾಡಿದ್ದಲ್ಲ, ಅವಳು ಕಿತ್ತೋಗಿರೋ ಬುದ್ಧಿನ ಪ್ರದರ್ಶನ ಮಾಡೋದ್ಲು ಅಷ್ಟೇನೆಯ. ಅವಳು ಯೋಗ್ಯತೆನೇ ಇಷ್ಟು, ಅವಳು ಯೋಗ್ಯತೆಯೇ ಪ್ರದರ್ಶನ ಮಾಡೋಳೆ ಅಷ್ಟೇನೆ, ಬೇರೆ ಇನ್ನೇನೂ ಮಾಡಿಲ್ಲ. ಸರಿನಾ? ನಿಮ್ಮ ಪಾಡು ನೀವು ಕೆಲಸ ಹುಡ್ಕಕ್ಕೆ ಹೋಗಿ. ದರಿದ್ರದೊಳನ ನಾನು ಹುಟ್ಟಿದಾಗಿಂದ ನೋಡ್ತಾ ಇವನಿ.